ಯುವ ಪೀಳಿಗೆಗೆ ಬಸವೇಶ್ವರರ ಕಾಯಕ, ದಾಸೋಹ, ಸಮಾನತೆ, ಸ್ತ್ರೀ ಸ್ವಾಭಿಮಾನದ ಸಂಕೇತ, ಮೂಢನಂಬಿಕೆಗಳ ಹೋರಾಟ ಇವುಗಳನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು ಅಂತ ಈ ಸಮ್ಮೇಳನ ನಡೀತಾ ಇವೆ. ಏನು ಸಮಾನತೆಯ ಒಂದು ಸಂದೇಶ ಇದೆ, ಜನಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಯಾದಗಿರಿ ಅವ್ರದ್ದು ಒಂದು ಪುಸ್ತಕ ಎಲ್ಲ ಮಾಡಿಕೊಟ್ಟಿದ್ದೆ, ಅದಕ್ಕೋಸ್ಕರ ಅವರೆಲ್ಲ ಸನ್ಮಾನ ಮಾಡಿಕೊಟ್ಟಿದ್ದಾರೆ. ಸರ್ ಭಾಳ ಸಂತೋಷ. ಶರಣ ಸಾಹಿತ್ಯ ಸಮ್ಮೇಳನ 13ನೇ ಶರಣ ಸಾಹಿತ್ಯ ಸಮ್ಮೇಳನ ಇದಾಗಿದೆ. ಬಹುಶಃ ನಾವು ಧಾರವಾಡದಿಂದ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೊಳಿಸ್ಲಿಕ್ಕೆ ಅಂತ ನಾವೆಲ್ಲ ಇಲ್ಲಿ ಬಂದಿರೋದು. ಈ ದೇಶಕ್ಕೆ ಶರಣರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ. ವಿಶೇಷವಾಗಿ ಬಸವಣ್ಣನವರು ಏನು 12ನೇ ಶತಮಾನದ ಬಸವಾದಿ ಶರಣರು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಏನು ಸಮಾನತೆಯ ಒಂದು ಸಂದೇಶ ಇದೆ, ಅದನ್ನು ನೆನಪಿಸಲಿಕ್ಕೆ ಈ ಸಮ್ಮೇಳನಗಳು ಜರುಗ್ತಾ ಇದ್ದಾವೆ. ರಾಜ್ಯ ಸಮ್ಮೇಳನ ತುಂಬ ಅದ್ಧೂರಿಯಾಗಿ ಜರುಗಿತು. ಇವತ್ತಿನ ಮುಂಜಾನೆ ಪ್ರೊಸೆಷನ್ ಕೂಡ ತುಂಬ ಸುಂದರವಾಗಿ ಜರುಗಿ ಬಂತು. ಅದರಂತೆ ಇವತ್ತಿನ ಈ ಸಮಾರಂಭದಲ್ಲಿ, ಬೆಳಗಿನ ಸಮಾರಂಭದಲ್ಲಿ ಪೂಜ್ಯ ಸುತ್ತೂರು ಗುರುಗಳಾಯಿತು ಹಾಗೂ ತುಮಕೂರು ಗುರುಗಳು ಕೂಡ ಜನಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಂತೆ ನಮ್ಮ MB ಪಾಟೀಲ್ ಅವರು ಕೂಡ ಈ ನಾಡಿಗೆ ಶರಣರ ಬಗ್ಗೆ 12ನೇ ಶತಮಾನದಲ್ಲಿ ಆಗಿರುವಂಥ ಬಸವಣ್ಣವರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಸಾಮೂಹಿಕ ವಚನ ಗಾಯನ ಮಾಡಿದೆವು. ತುಂಬ ಸೊಗಸಾಗಿ ಎಲ್ಲರೂ ಚೆನ್ನಾಗಿ ಹಾಡು ಹಾಡಿದ್ದೀವಿ. ಎಲ್ಲರೂ ನಮಗೆ ತುಂಬ ವಚನ ಸಾಹಿತ್ಯ, ವಚನಗಳು ಹೇಳುವುದು ಎಲ್ಲ ಪ್ರತಿಯೊಂದು ನಮಗೆ ಅರೇಂಜ್ಮೆಂಟ್ ಆಗಿದೆ. ಇವತ್ತು ನಾವು ತುಂಬ ಖುಷಿಪಟ್ಟಿವಿ. ಬೆಂಗಳೂರಿನವರೇ ಆಗಿದ್ದರಿಂದ ನಮಗೆ ಎಲ್ಲ ಅರೇಂಜ್ಮೆಂಟು ಎಲ್ಲ ಊರಿಂದ ಜನ ಬಂದಿದ್ದಾರೆ ಇಲ್ಲಿ. ಗೌರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಇವತ್ತು ಸಮ್ಮೇಳನ ಜರುಗ್ತಾ ಇರೋದು ಭಾಳ ಒಂದು ಅಪೂರ್ವ ಅಂತ ಅನ್ನಿಸ್ತು ನನಗೆ, ಅರ್ಥಪೂರ್ಣ ಅನ್ನಿಸ್ತು. ಇಲ್ಲಿ ವಿಚಾರಗಳು, ಚರ್ಚೆಗಳು, ಗೋಷ್ಠಿಗಳು ಇವೆಲ್ಲ ಮುಂದಿನ ಸಮಾಜಕ್ಕೆ ಒಂದು ಹೊಸ ದಾರಿಯನ್ನು ತೋರುವ ನಿಟ್ಟಿನಲ್ಲಿ ಸಾಗಿದೆ. ಇವರೆಲ್ಲರಿಗೂ ಕೂಡ ಮಾರ್ಗದರ್ಶನ ಮತ್ತು ಕೃಪಾಶೀರ್ವಾದವನ್ನು ಮಾಡಿರುವಂತಹ ಸುತ್ತೂರು ಶ್ರೀ ಕ್ಷೇತ್ರದ ಪರಮಪೂಜ್ಯರಾದ ಶಿವರಾತ್ರೀಶ್ವರ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೀತಾ ಇದೆ. ನಾವು ನಿರೀಕ್ಷೆ ಮಾಡಿದ್ದು ವಾಸ್ತವವಾಗಿ 1,000 ಅಥವಾ 1,500 ಜನ ಅಂತ ತಿಳ್ಕೊಂಡಿದ್ವಿ. ಆದರೆ ಇಂದು ನೋಡಿದ್ರೆ 2,000ಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನಮ್ಮ ಒಂದು ಶರಣ ಸಂಸ್ಕೃತಿಯ ಬಗ್ಗೆ ಇರುವಂತಹ ಒಲವನ್ನು ತೋರುವಂಥದ್ದು. ಸರ್, ನನಗೆ ಇಲ್ಲಿ ಸನ್ಮಾನ ಆಗ್ತಾ ಇರೋದು ತುಂಬ ಸಂತೋಷ ಆಗ್ತಾಯಿದೆ. ನಾನು ಮಂಡ್ಯ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ. ನಾನು ಯಾದಗಿರಿ ಅವ್ರದ್ದು ಒಂದು ಪುಸ್ತಕ ಎಲ್ಲ ಮಾಡಿಕೊಟ್ಟಿದ್ದೆ, ಅದಕ್ಕೋಸ್ಕರ ಇವರೆಲ್ಲ ಸನ್ಮಾನ ಮಾಡಿಕೊಟ್ಟಿದ್ದಾರೆ. ಹೀಗೆ ತುಂಬ ಖುಷಿ ಆಗ್ತಾಯಿದೆ. ಟೂರ್ ಹೋದ ಕಾರಣ ನಮ್ಮ ಕಾರ್ಯಕ್ರಮಕ್ಕೆ ಗೆಸ್ಟ್ ಮಾಡಿದ್ವಿ, ಬರಲಿಲ್ಲ. ಆದರೆ ಅದ್ರ ನಿಮಿತ್ತವಾಗಿ ಮತ್ತೆ ಇವತ್ತು ಬರ್ತಾರೆ ಗ್ಯಾರಂಟಿ ಅಂತ ತೊಗೊಂಡು ಬಂದು ಸನ್ಮಾನ ಮಾಡ್ತಾ ಇದ್ದೀವಿ. ಒಳ್ಳೆ ವೇದಿಕೆ ಒಳ್ಳೆ ವೇದಿಕೆ ಅಲ್ಲ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅಸ್ತಿತ್ವಕ್ಕೆ ಬಂದು ಸುಮಾರು 4 ದಶಕಗಳಾಗಿವೆ. ಸುತ್ತೂರು ಮಠದ ವೀರಸಿಂಹಾಸನ ಸಂಸ್ಥಾನ ಮಠದ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಪ್ರಾರಂಭ ಮಾಡಿದಂಥ ಸಂಸ್ಥೆ. ಈ ಸಂಸ್ಥೆಯ ಆಶ್ರಯದಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಶಾಖೆಗಳಿವೆ, ತಾಲೂಕುಗಳಲ್ಲೂ ಇವೆ. ಅದೇ ರೀತಿ ಅದರ ಪ್ರತ್ಯೇಕವಾದಂಥ ಒಂದು ಮಹಿಳಾ ವಿಭಾಗವೂ ಸಹ ಕದಲಿ ಮಹಿಳಾ ವೇದಿಕೆಯಾಗಿ ಕೆಲಸ ಮಾಡ್ತಾಯಿದೆ. ಸುಮಾರು ಅಷ್ಟು ವರ್ಷಗಳಿಂದ ಇಲ್ಲಿವರೆಗೆ 14 ಸಮ್ಮೇಳನಗಳು ನಡೆದಂತಾಗಿವೆ. ಈ ಸಮ್ಮೇಳನವು ಸೇರಿದ ಹಾಗೆ ಕಳೆದ ವರ್ಷ ಚಿತ್ರದುರ್ಗದಲ್ಲಿ ನಡೆಯಿತು, ಈ ವರ್ಷ ಬೆಂಗಳೂರಲ್ಲಿ ನಡೀತಾ ಇದೆ. ಈ ಸಮ್ಮೇಳನದ ಮೂಲ ಆಶಯ ಏನು ಅಂದರೆ, ಬಸವಾದಿ ಶರಣರ ಚಿಂತನೆಗಳು ಜನಮಾನಸಕ್ಕೆ ಮುಟ್ಟಬೇಕು ಮತ್ತು ವಿಶೇಷವಾಗಿ ಯುವ ಪೀಳಿಗೆಗೆ ಬಸವೇಶ್ವರರ ಕಾಯಕ, ದಾಸೋಹ, ಸಮಾನತೆ, ಸ್ತ್ರೀ ಸ್ವಾಭಿಮಾನದ ಸಂಕೇತ, ಮೂಢನಂಬಿಕೆಗಳ ಹೋರಾಟ ಇವುಗಳನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು ಅಂತ ಈ ಸಮ್ಮೇಳನ ನಡೀತಾ ಇವೆ.
ಈ ಸಮ್ಮೇಳನಾಧ್ಯಕ್ಷರಾಗಿ ನಾಡೋಜ ಗುರು ಚನ್ನಬಸಪ್ಪನವರು ಆಯ್ಕೆಯಾಗಿದ್ದಾರೆ. ಬೆಳಿಗ್ಗೆ ತಾವೆಲ್ಲ ನೋಡಿದ ಹಾಗೆ ನಮ್ಮ ರಾಜ್ಯದ ಸಚಿವರಾದ ಎಂ ಬಿ ಪಾಟೀಲ್ರವರು ಉದ್ಘಾಟನೆ ಮಾಡಿ ಬಹಳ ಮಾರ್ಮಿಕ ಮಾತುಗಳನ್ನು ಆಡಿದ್ದಾರೆ. ಈ ಸಮ್ಮೇಳನಗಳ ಆಶಯ ಏನು ಅಂದರೆ, ನಾವು ಇವತ್ತು ನಮ್ಮ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಮರೀತಾ ಇದ್ದೇವೆ, ಕಾಯಕ ಸಂಸ್ಕೃತಿಯನ್ನು ಮರೀತಾ ಇದ್ದೇವೆ, ಪರಸ್ಪರ ಪ್ರೀತಿ ಪ್ರೇಮ ವಿಶ್ವಾಸಗಳನ್ನು ಮರೀತಾ ಇದ್ದೇವೆ. ಅವೆಲ್ಲವನ್ನು ನೆನಪಿಸುವಂತಹ ದಿಸೆಯಲ್ಲಿ ಶರಣತತ್ವ ಒಂದೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನೋ ಸಂದೇಶ ಮೂಡಿಸುವ ದೃಷ್ಟಿಯಿಂದ ಈ ಸಮ್ಮೇಳನ ನಡೀತಾ ಇವೆ. ಈ ಸಮ್ಮೇಳನ ನಿಮ್ಮೆಲ್ಲರ ಸಹಕಾರದಿಂದ ಭಾಳ ಯಶಸ್ವಿಯಾಗಿ ನಡೀತಾ ಇದೆ.